Module 5 ಫಿಕ್ಸ್ ಕ್ವಶನ್ ಆಗಿರುತ್ತೆ ಇದು. ಈ ಕ್ವಶನ್ ನಾಳೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಮೀನ್ಸ್ ಮಂಡೇ ಎಕ್ಸಾಮಲ್ಲಿ ಒಂದು ಎಕ್ಸ್ಟ್ರಿನ್ಸಿಕ್ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್ ಮೇಲೆ ಒಂದು ಡೆರಿವೇಶನ್ ಬರುತ್ತೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೇಲೆ. ಇದು ಕ್ವಶನ್ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಇದು 99% ಬರ್ಬೋದು ಈ ಕ್ವಶನ್ ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೇಲೆ. ಇಲ್ಲ 1% ಆಗಿಲ್ಲ ಅಂದ್ರೆ ಇದು ಬರ್ಬೋದು, ಫರ್ಮಿ ಲೆವೆಲ್ ಎನರ್ಜಿ ಗ್ಯಾಪ್. ಈ ವಿಡಿಯೋದಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ 7 ಮಾರ್ಕ್ಸ್ಗೆ, ಸರಿ 6 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಡೆರಿವೇಶನ್ ಅಲ್ಲಿ ಈಸಿ ಇದೆ, ಆರಾಮಾಗಿ ಓದ್ಕೊಳ್ಳಿ. ಈ ಮಾಡ್ಯೂಲಲ್ಲಿ ಈಸಿಯಾಗಿ ನೀವು 20 ಮಾರ್ಕ್ಸ್ ಖಂಡಿತ ಗಳಿಸ್ಬೋದು. 20 ಮಾರ್ಕ್ಸು. ಮತ್ತೆ ಬಿ ಬಂದ್ಬಿಟ್ಟು ವಾಟ್ ಇಸ್ ಹಾಲ್ಫ್ ಎಫೆಕ್ಟ್ ಅಂತ. ಹಾಲ್ಫ್ ಎಫೆಕ್ಟ್ ಎಕ್ಸ್ಪ್ಲೇನ್ ಫಾರ್ ಹಾಲ್ಫ್ ವೋಲ್ಟೇಜ್ ಟರ್ಮ್ಸ್ ಇನ್ ಹಾಲ್ಫ್ ಕೋಎಫಿಷಿಯಂಟ್ ಅಂತ. ಈ ಕ್ವಶನ್ ಬರ್ಬೋದು, ಪಕ್ಕ ಬಂದೇ ಬರ್ಬೋದು. ಇದಿಲ್ಲ, ಈ ಕ್ವಶನ್ ಸುಮ್ಮನೆ ಎನಿ ಟೈಮ್ ಬರ್ತಿದ್ದೀನಿ. ಈ 8 ಕ್ವಶನ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ 7 ಮಾರ್ಕ್ಸ್ಗೆ. 7 ಮಾರ್ಕ್ಸ್ಗೂ ಬರ್ಬೋದು, ಇಲ್ಲಾಂದ್ರೆ 9 ಮಾರ್ಕ್ಸ್ಗೂ ಬರ್ಬೋದು ಈ ಕ್ವಶನ್. 7 ಮಾರ್ಕ್ಸ್ ಇಲ್ಲ 9 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಇಲ್ಲ ನ್ಯೂಮರಿಕಲ್, ಮತ್ತೆ ನ್ಯೂಮರಿಕಲ್ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ. ಒಂದು ವಿಡಿಯೋದಲ್ಲಿ ಎಲ್ಲ ಮಾಡೆಲ್ ನ್ಯೂಮರಿಕಲ್ ಮಾಡ್ತೀನಿ. ನ್ಯೂಮರಿಕಲ್ ಮಾಡೋದು ತುಂಬ ಈಸಿಯಾಗಿ ಅಟೆಂಡ್ ಮಾಡ್ಬೋದು ನೀವು, ಬೇಸಿಕ್ ಮ್ಯಾಥ್ಸ್ ಗೊತ್ತಿದ್ರೆ ಸಾಕು. ಈ ಡಿರೈವೇಶನ್ ವರ್ಕಿಂಗ್ ಫೋಟೋ ಡಯೋಡ್, ಇದು ಈಸಿ, ನಿಮಗೂ ಗೊತ್ತಿದೆ, ಆರಾಮಾಗಿ ಕಳಿಸ್ಬೋದು ಮಾರ್ಕ್ಸ್. ಇದು ಬಂದ್ರೆ 7 ಮಾರ್ಕ್ಸ್ ಬರ್ಬೋದು, ಇಲ್ಲ 8 ಮಾರ್ಕ್ಸ್ ಬರ್ಬೋದು, 10 ಬರ್ಬೋದು. ಇದು 9 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. 4ರಲ್ಲಿ 2 ಪಕ್ಕ ಬಂದೇ ಬರುತ್ತೆ, 4ರಲ್ಲಿ 14 ಬರ್ಬೋದು. ನ್ಯೂಮರಿಕಲ್ ಒಂದು 6 ಮಾರ್ಕ್ಸ್ ಕೊಡ್ಬೋದು. 7 ಕೊಟ್ಟರು 14 ಆಗುತ್ತೆ. ಇಲ್ಲಿ 6 ಮಾರ್ಕ್ಸ್ ನ್ಯೂಮರಿಕಲ್ ಆಗುತ್ತೆ, 20 ಮಾರ್ಕ್ಸ್ ಆಗ್ಬೋದು. ನ್ಯೂಮರಿಕಲ್ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡೋದು ಹ್ಯಾಂಡ್ ಬುಕ್ಕಿಂದ ನೋಡಿಬಿಟ್ಟು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಬೇಕು ಅಂದರೆ ಇವಾಗಾದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಥ್ಯಾಂಕ್ ಯು ಗೈಸ್, ಸಬ್ಸ್ಕ್ರೈಬ್ ಮಾಡಿ. 4 ಕ್ವಶನಲ್ಲಿ 2 ಕ್ವಶನ್ ಪಕ್ಕ ಬಂದೇ ಬರುತ್ತೆ. ವಿಡಿಯೋ ಆದಮೇಲೆ ಕಮೆಂಟ್ ಮಾಡಿ ಗೈಸ್, ಥ್ಯಾಂಕ್ ಯು ಅಂತ.